ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಥನಾಲನ್ನು ಹೇಗೆ ತಯಾರಿಕೆ ಮಾಡ್ತಾರೆ ಅಂತ. ಸೊ ಮೊದಲಿಗೆ ಈ ಎಥನಾಲ್ ಅಂದರೆ ಏನು? ಸೊ ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಬಹಳಷ್ಟು ದಿನಗಳಿಂದ ಸಾಕಷ್ಟು ಪರವಿರೋಧಗಳು ನಡೀತಾನೆ ಇದೆ ಇದ್ರ ಬಗ್ಗೆ. ಸೊ ಅದು ಒಂದು ಭಾಗವಾದರೆ ಇನ್ನೊಂದು ಭಾಗದಲ್ಲಿ ಈ ಎಥನಾಲನ್ನು ಹೇಗೆ ತಯಾರಿಕೆ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಹಂತದಲ್ಲಿ ರೈತರಿಂದ ಬೆಳೆದಂತಹ ಕಚ್ಚಾ ವಸ್ತುಗಳಾದ ರಾಗಿ, ಭತ್ತ, ಜೋಳ, ಗೋಧಿ, ಕಬ್ಬು, ಮೊಲಾಸಿಸ್, ಗೆಣಸು ಇಂತಹ ವಸ್ತುಗಳನ್ನು ಕಾರ್ಖಾನೆಗೆ ತಂದು ಕತ್ತರಿಸಲಾಗುತ್ತದೆ ಅಥವಾ ಅದನ್ನು ಹದುವಿಕೆ ಮಾಡಲಾಗುತ್ತದೆ. ನಂತರ ಕ್ರಷರ್ ಮೂಲಕ ಹಂಗಿಸಿ ಅದರಲ್ಲಿ ಬರುವಂಥ ರಸವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ರಸವನ್ನು ತೆಗೆದ ನಂತರ ಮತ್ತೆ ಶುಚೀಕರಣ ಮಾಡಿ ಅದರಲ್ಲಿರುವ ಅಶುದ್ಧತೆಯನ್ನು ಮತ್ತೆ ತೆಗೆಯಲಾಗುತ್ತದೆ. ತೆಗೆದ ನಂತರ ಈ ರಸವನ್ನು ಒಂದು ದೊಡ್ಡ ಟ್ಯಾಂಕರ್ಗಳಲ್ಲಿ ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿದ ಈ ರಸದಿಂದ ಸಕ್ಕರೆಯಾಗಿ ಪರಿವರ್ತನೆ ಮಾಡಬೇಕು ಈ ರಸವನ್ನು ಟ್ಯಾಂಕರ್ಗಳಲ್ಲಿ, ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ. ಅದಕ್ಕೋಸ್ಕರ ಎಂಜೈಮನ್ನು ಸೇರಿಸಲಾಗುತ್ತದೆ. ಇದಾದ ನಂತರ ಈ ಎಂಜೈಮ್ ಪ್ರಕ್ರಿಯೆಯಿಂದ ಸಕ್ಕರೆ, ನಾವೇನು ಗ್ಲೂಕೋಸ್ ಅಂತ ಕರಿತೀವಿ, ಈ ದ್ರಾವಣ ಪರಿಪೂರ್ಣವಾಗಿ ಸಿದ್ಧವಾಗುತ್ತದೆ. ಸ್ನೇಹಿತರೆ, ಈ ಬಂದಂತಹ ಸಕ್ಕರೆ ಏನಿರುತ್ತೆ ನಮಗೆ ದ್ರಾವಣ, ಈ ದ್ರಾವಣವನ್ನು ನಮ್ಮ ಫರ್ಮೆಂಟೇಷನ್ ಪ್ರೋಸೆಸ್ಗೆ ಒಳಪಡಿಸ್ತಾರೆ. ಸುಮಾರು 48 ಗಂಟೆಯಿಂದ 78 ಗಂಟೆಗಳವರೆಗೆ ಈ ಫರ್ಮೆಂಟೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಇದಾದ ನಂತರ ಏನಾಗುತ್ತೆ, ನಮಗೆ ಸಕ್ಕರೆಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಮಿಕ್ಸ್ ಆಗಿ ಅದು ಫಾರ್ಮೇಷನ್ ಆಗುತ್ತೆ. ಸ್ನೇಹಿತರೆ, ಏನಿರುತ್ತೆ ಈ ಮಿಕ್ಸ್ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎಥನಾಲ್ ಮಿಶ್ರಣ, ಇದನ್ನು 78.37 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಸಲಾಗುತ್ತದೆ. ಕುದಿಸಿದ ನಂತರ ಎಥನಾಲ್ ಆವಿಯಾಗಿ ಟ್ಯಾಂಕರ್ನ ಮೇಲ್ಭಾಗಕ್ಕೆ ಸಂಗ್ರಹಣೆ ಆದರೆ ಕಾರ್ಬನ್ ಡೈಆಕ್ಸೈಡ್ ಕೆಳಭಾಗಕ್ಕೆ ಸಂಗ್ರಹಣೆ ಆಗುತ್ತೆ. ಸಂಗ್ರಹಣೆ ಆದಂತಹ ಎಥನಾಲನ್ನು ಡಿಸ್ಟಿಲೇಷನ್ ಪ್ರೋಸೆಸ್ಗೆ ಒಳಪಡಿಸ್ತಾರೆ. ಸೊ ಈ ಪ್ರೋಸೆಸ್ನಲ್ಲಿ ನಮ್ಗೆ ಏನಾಗುತ್ತೆ, 90-95% ಪ್ಯೂರ್ ಎಥನಾಲ್ ನಮಗೆ ದೊರೆಯುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ನಲ್ಲಿ ಡಿಹೈಡ್ರೇಷನ್ ಅಂತ ಒಂದು ಪ್ರೋಸೆಸ್ ಮಾಡ್ತಾರೆ. ಸೊ ಇದರಲ್ಲಿ ಏನು ಇರುತ್ತೆ, ನಮಗೆ ಉಳಿದಂತಹ ವಾಟರ್ ಕಂಟೆಂಟ್, ನೀರಿನ ಕಂಟೆಂಟ್, ಏನು ಹೆಚ್ಚುವರಿ ನೀರಿನ ಕಂಟೆಂಟ್ ಇರುತ್ತೆ, ಸಂಪೂರ್ಣವಾಗಿ ಈ ಡಿಹೈಡ್ರೇಷನ್ ಪ್ರೋಸೆಸ್ನಿಂದ ನೀರನ್ನು ತೆಗೆದಾಕ್ತಾರೆ. ಸೊ ಇದಾದ ನಂತರ ನಮಗೆ 99.5% ಶುದ್ಧ ಎಥನಾಲ್ ನಮ್ಮ ಕೈಗೆ ಸಿಗುತ್ತೆ. ಈ ಎಥನಾಲನ್ನು ಟ್ಯಾಂಕರ್ಗಳಲ್ಲಿ ಸಂಗ್ರಹಿಸಿ ನಮಗೆ ಬೇಕಾದಂತಹ ವಸ್ತುಗಳಿಗೆ, ದಿನಬಳಕೆಯ ವಸ್ತುಗಳಾದಂತಹ ಪೆಟ್ರೋಲ್, ಸ್ಯಾನಿಟೈಸರ್, ಔಷಧಿ, ಇನ್ನೂ ಇತರ ಕೈಗಾರಿಕೆ ಪ್ರದೇಶಗಳಲ್ಲಿ ಉಪಯೋಗಿಸ್ತಾರೆ. ಸೊ ಇದು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.